ಈ ಜಗುಲಿಯ ಮೇಲಿನ ಈ ನೂರಾರು ದೇವರನ್ನೆಲ್ಲ ತಗೊಂಡು ಹೋಗಿ ಹೊಳಿಗೆ ಹಾಕಬೇಕು ಅಂತೇನು ಹೇಳಕತ್ತಾರ. ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸಾವಿರ ವರ್ಷಗಳಿಂದ ನಮ್ಮ ಜನರಿಗೆ ಮನೆ ದೇವರು ಅಂತಿದೆ, ಇಷ್ಟ ದೇವರು ಅಂತಿದೆ, ಗ್ರಾಮ ದೇವರು ಅಂತಿದೆ, ಕ್ಷೇತ್ರ ದೇವರು ಅಂತಿದೆ, ಪುಣ್ಯತೀರ್ಥಗಳು ಅಂತಿವೆ, ಎಲ್ಲ ಇವೆ. ಅವು ಈ ದೇಶದ ಭಾವೈಕ್ಯ ಗುರು ಅಲ್ಲ, ಸಮಾಜದ ಎಲ್ಲ ಸಮಾಜಗಳನ್ನು ಕೂಡಿಸಿದಂಥ ಪುಣ್ಯಾತ್ಮ. ಆ ಪುಣ್ಯಾತ್ಮನನ್ನ ವಿಶ್ವವ್ಯಾಪಿಯಾಗಿ ಮಾಡಬೇಕಾಗಿತ್ತು. ಆದ್ರೆ ಅದನ್ನು ತಂದು ಕೇವಲ ಒಂದೇ ರಾಜ್ಯದಲ್ಲಿ ಒಂದು ಜಾತಿಗೆ ಸೀಮಿತಗೊಳಿಸ್ತಾ ಇದ್ದಾರಲ್ಲ, ಇದನ್ನ ತಡೆಗಟ್ಟುವುದೇ ಈ ಸಮಾವೇಶದ ಮುಖ್ಯ ಉದ್ದೇಶ. ಮೂರನೇದ್ದು, ಬಸವಣ್ಣ ಏಕೀಕೃತಗೊಳಿಸಿದಂಥ ಎಲ್ಲ ಸಮಾಜಗಳು. ಈ ಸಮಾರಂಭದ ಮುಖ್ಯ ಉದ್ದೇಶ ಅಂದ್ರೆ ಎಂಥವ್ರನ್ನ ಕರ್ಕೊಂಡು ಬಂದರು. ಸೋಳೆ ಸಂಕವಿಯನ್ನ ಕರ್ಕೊಂಡು ಬಂದರು, ಸಮಗಾರ ಹರಳಯ್ಯನವರನ್ನ ಕರ್ಕೊಂಡು ಬಂದರು, ವೈದ್ಯ ಸಂಗಣ್ಣನ ಕರ್ಕೊಂಡು ಬಂದರು, ಬೋಂತಾದೇವಿಯನ್ನ ಕರ್ಕೊಂಡು ಬಂದರು, ಕಾಶ್ಮೀರದ ಅರಸನಾದಂಥ ಮಹಾದೇವ ಭೂಪಾಲನನ್ನ ಕರ್ಕೊಂಡು ಬಂದರು, ಬಾವೂರು ಇಲ್ಲೇ ಬಸವಣ್ಣವ್ರು ನಿರ್ಮಾಣ ಮಾಡಿದ್ರು. ಆದ್ರೆ ಇವತ್ತಿನ ದಿವಸ ಈ ಬಸವಣ್ಣವ್ರ ಹೆಸರು ಹೇಳಿಕೊಂಡು ಸಮಾಜವನ್ನ ಧರ್ಮವನ್ನ ಒಡೆಯಲಿಕ್ಕೆ ಹೊರಟಂತ ಧರ್ಮಘಾತಕರು, ಧರ್ಮದ್ರೋಹಿಗಳು ಅಂತ ಏನದಾರಲ್ಲ, ಅವರಿಗೆ ಪಾಠ ಕಲಿಸೋದೇ ಈ ಅವರು ಬಸವಣ್ಣನವರ ಹೆಸರಿನಲ್ಲಿ ಇವರು ಲಿಂಗಾಯತರು, ಇವರು ವೀರಶೈವರು ಅಂತ ಇದ್ದ ಒಂದು ಸಮಾಜವನ್ನು ಎರಡು ಮಾಡ್ಲಿಕ್ಕೆ ಹೊಂಟಂತ ಈ ಧೂರ್ತರನ್ನ ತಡೆಯೋದೇ ಈ ಸಮಾವೇಶದ ಮುಖ್ಯ. ಇನ್ನೊಂದು, ಬಸವಣ್ಣನವರ ಹೆಸರು ಹೇಳಿಕೊಂಡು ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತಕ್ಕಂಥ ಇವ್ರದ್ದು ಹಿಡನ್ ಅಜೆಂಡಾ. ಯಾಕಂದ್ರೆ ಕೆಲವೊಂದು ರಾಜಕಾರಣಿಗಳ ಕೈಗೊಂಬೆಯಂತೆ ವರ್ತಿಸ್ತಾ ಇರುವಂತ ಇವರು ಮತ್ತೊಬ್ಬರಿಗೆ ಹೇಳ್ತಾರೆ, ನೀವು ಅವ್ರ ಕೈಗೊಂಬೆದಿರಿ, ಇವ್ರ ಕೈಗೊಂಬೆದಿರಿ. ನಾ ಹೇಳಿದೆ, ಕಾಡು ಸಿದ್ದೇಶ್ವರ ಸ್ವಾಮಿ ಯಾರ ಕೈಗೊಂಬೆ ಆಗೋದಷ್ಟು. ಯಾಕಂದ್ರೆ ನನಗೇನು ಅವರ ಸಾನ್ನಿಧ್ಯದಲ್ಲಿ ಬೃಹತ್ ಹಿಂದೂ ಸಮಾವೇಶ ಜರುಗ್ತಾ ಇದೆ. ಮತ್ತು ಜೆಡಿಎಸ್ ಆಗಿರ್ಬೋದು, ಎಲ್ಲರೂ ಎಲ್ಲಾ ಮಠಕ್ಕೂ ಕೂಡ ನಡೀತಾರೆ. ಎಲ್ಲಾ ಮಠಾಧೀಶರು ಕೂಡ ಸಮಾನ ಗೌರವವನ್ನು ನೀಡ್ತಾರೆ. ಎಲ್ಲಾ ಮಠಗಳಿಗೂ ಕಾರ್ಯಕ್ರಮಕ್ಕೆ ಬರ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ನೀಡ್ಕೊಂತ ಬಂದಿದ್ದಾರೆ. ನಮ್ಮ ಸಚಿವರಾದರೂ ಕೂಡ ಶಾಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ವಿಜಯನಗರ, ಧಾರವಾಡ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಗದಗ, ಈ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಸಾಕಷ್ಟು ಮಠಾಧೀಶರು ಈ ಸಮಾವೇಶದಲ್ಲಿ ಅಷ್ಟೇ ಸಂಖ್ಯೆಯೊಳಗೆ ನಾವು ಏನು ಕಮ್ಮಿಲ್ಲ, ನಮ್ಮದು ಒಂದು ಕೈ ಇರ್ತದೆ ನಿಮ್ಮ ಈ ಸಮಾವೇಶಕ್ಕೆ ತಿಳ್ಕೊಂಡು ಎಲ್ಲ ತಾಯಂದಿರು ಕೂಡ ಆಗಮಿಸಿದ್ದಾರೆ. ಮಾತಾಜಿಯವರು ಅವರೆಲ್ಲರಿಗೊಂದಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ.